ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತ. ಮೊನ್ನೆ ಧಾರವಾಡ ತಾಲೂಕಿನ ತಡಕೋಡು ಗ್ರಾಮದಾಗ ನಡೆದ ಗಲಾಟೆದಾಗ ಒಂದಷ್ಟು ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಧಾರವಾಡದ ಕೇಂದ್ರ ಕಾರಾಗೃಹದಾಗ ಇಟ್ಟಾರ. ಇವತ್ತ ಆ ಕಾರ್ಯಕರ್ತರನ್ನ ಭೇಟಿ ಮಾಡಿದ ಮಾಜಿ ಶಾಸಕ ಅಮೃತ ದೇಸಾಯಿ ಬಂಧಿತ ಕಾರ್ಯಕರ್ತರಿಗೆ ಧೈರ್ಯ ಹೇಳ್ಯಾರ. ಇದು ರಾಜಕೀಯ ಪ್ರೇರಿತ ದೂರು. ಈಗ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಟ್ಟಾರ, ಬಿಜೆಪಿ ಕಾರ್ಯಕರ್ತರನ್ನಷ್ಟ ಒಳಗ ಇಟ್ಟಾರ. ಇದು ಸರಿಯಲ್ಲ ಅಂತ ಸಿಟ್ಟಾಗ್ಯಾರ. ಕಿಮ್ಸ್ ವೈದ್ಯಕೀಯ ಅಧೀಕ್ಷಕರಾಗಿ ಕರ್ತವ್ಯ ಮಾಡಕತ್ತಿದ್ದ ಡಾಕ್ಟರ್ ಅರುಣ್ ಕುಮಾರ್ ಚೌಹಾಣ್ ಅವರು ಡಿಮಾನ್ಸ್ ನಿರ್ದೇಶಕರಾಗಿ ನೇಮಕ ಆಗಿದ್ದಕ್ಕ ಈಗ ಅವ್ರ ಜಾಗ ಖಾಲಿ ಐತಿ. ಆ ಜಾಗಕ್ಕೆ ಬರಾಕ ಹಿರಿಯ ವೈದ್ಯರು ರಾಜಕಾರಣಿಗಳ ಬೆನ್ನು ಬಿದ್ದಾರ ನೋಡ್ರಿ. ನನಗ ಕೊಡಸ್ರಿ ಅಂತ ಹೇಳಿ ದುಂಬಾಲ್ ಬಿದ್ದಾರ. ಇನ್ನ ಆ ಜಾಗಕ್ಕೆ ಯಾರು ಬರ್ತಾರ ಅಂತ ಹೇಳಿ ನೀವು ಗಪ್ ಕುಂತ ನೋಡೋಣಂತ್ರಿ. ಮನ್ಮನ್ಯರ ಒಬ್ಬವ ವಿಶೇಷ ಚೇತನ ಯುವಕ ನನಗ ತ್ರಿಚಕ್ರ ವಾಹನ ಕೊಡ್ರಿ ಸಾಹೇಬ್ರ ಅಂತ ಸಚಿವ ಸಂತೋಷ್ ಲಾಡ್ಗ ಕೇಳ್ಕೊಂಡಿದ್ರ. ಈಗ ಕೊಟ್ಟ ಮಾತಿನಂಗ ಲಾಡ್ ಸಾಹೇಬ್ರು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಆ ಯುವಕನಿಗೆ ತ್ರಿಚಕ್ರ ವಾಹನ ಕೊಟ್ಟು ಅವನ ಬೈಕ್ ಮೇಲೆ ಕುಂತ ಸಚಿವರು ಧಾರವಾಡದ ಸರ್ಕಿಟ್ ಹೌಸ್ನಿಂದ ಧಾರವಾಡದ ಜಿಲ್ಲಾ ಪಂಚಾಯತಿ ಕೆಡಿಪಿ ಸಭೆಗೆ ಬಂದಿದ್ದು ಬಹಳ ಸೊಗಸಾಗಿತ್ತು ನೋಡ್ರಿ. ಇನ್ನ ಬೈಕ್ ತಗೊಂಡು ಹುಡುಗನ್ ಖುಷಿ ಹೇಳಾಕವಲ್ ನೋಡ್ರಿ. ಹುಬ್ಬಳ್ಳಿಯಿಂದ ಪುಣೆಕ ಮತ್ತು ಪುಣೆಯಿಂದ ಹುಬ್ಬಳ್ಳಿಗೆ ಡೈರೆಕ್ಟ್ ವಿಮಾನದ ಸೇವೆ ಮುಂದುವರ್ಸಾಕ ಇಂಡಿಗೋ ಸಂಸ್ಥೆ ಮುಂದಾಗೈತಿ. ಇದೇ ಫೆಬ್ರವರಿ 2ರಿಂದ ಕಾರ್ಯಾರಂಭ ಶುರುವಾಕೈತಿ. 2 ವಿಮಾನ ಹಾರಾಡ್ತಾವು. ಹುಬ್ಬಳ್ಳಿಯಿಂದ ಸಂಜೆ 5 ಗಂಟೆಗೆ ಬಿಟ್ಟು 6:10 ಪುಣೆ ಮುಟ್ತೈತಿ. ಮತ್ತು ಹೊಳ್ಳಿ ಪುಣೆಯಿಂದ ಸಂಜೆ ಮುಂದೆ 6:15 ಬಿಟ್ಟ ವಿಮಾನ 7:15 ಹುಬ್ಬಳ್ಳಿಗೆ ಬರ್ತೈತಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗಾಳಿಪಟ ಉತ್ಸವದ ಸಂಬಂಧ ಹುಬ್ಬಳ್ಳಿಗೆ ಬಂದಿದ್ದ ಬಾಲಿವುಡ್ ಟ್ರೆಂಡಿಂಗ್ ಮತ್ತು ಹಿಂದಿ ಖ್ಯಾತ ಹಿನ್ನೆಲೆ ಗಾಯಕ ಜುಬಿನ್ ನೌಟಿಯಾಲ ಹುಬ್ಬಳ್ಳಿ ಧಾರವಾಡದಾಗ ಬಹಳ ಎಂಜಾಯ್ ಮಾಡಿದ್ರು ನೋಡ್ರಿ. ಅಷ್ಟ ಅಲ್ರಿ, ಅಮರಗೋಳದ ಚಂದ್ರಮೌಳೇಶ್ವರ ದೇವಸ್ಥಾನ ಶ್ರೀ ಸಿದ್ದಾರೂಢ ಅಜ್ಜನವರ ದರ್ಶನ ಮಾಡಿ ಫುಲ್ ಖುಷಿ ಆದ್ರ. ಇನ್ನ ಮಠಕ್ಕೆ ಬಂದ ನೌಟಿಯಾಲ್ ಅವರಿಗೆ ಮಠದ ಆಡಳಿತ ವತಿಯಿಂದ ಸನ್ಮಾನ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಂದಿಗೆ 24x7 ಕುಡಿಯುವ ನೀರು ಸರಬರಾಜು ಮಾಡು ಯೋಜನೆ ತಂದ ಕಷ್ಟ ಅಷ್ಟಿಷ್ಟಲ್ ನೋಡ್ರಿ. ಹುಬ್ಬಳ್ಳಿ ಗೋಕುನಕೊಪ್ಪದಾಗ ಜಲಜೀವನ್ ಮಿಷನ್ ಯೋಜನೆದಾಗ ಮನಿಗೆ ನಳ ಕೊಡಾಕಂತ ಹೇಳಿ ತೆಗ್ ತಗದ ಆಮೇಲೆ ಮಟೀರಿಯಲ್ ಇಲ್ಲ ಅಂತ ಹೇಳಿ ತೆಗ್ ಮುಚ್ಚಿ ಹೋಗ್ಯಾರ. ಹಿಂಗಾಗಿ ಅಲ್ಲಿನ ಮಂದಿಗೆ ಸಾಕಾಗೈತಿ. ದೌಡಿ ಸಮಸ್ಯೆ ಬಗೆಹರಿಸ್ರಿ. ಜೈನ ಸಮುದಾಯದ 4 ಯುವಕರು ಸ್ವ ಇಚ್ಛೆಯಿಂದ ಸನ್ಯಾಸ ದೀಕ್ಷೆ ತಗೊಂಡಾರ. ಹುಬ್ಬಳ್ಳಿ ಗಬ್ಬೂರ್ ಹಂತೆಕಿಂದ ದಾದಾವಾಡಿ ಜೈನ ಮಂದಿರದ ಆವರಣದಾಗ ಜೈನ ಮರುದರ ಸಂಘ ಪಂಚ ಕಮಿಟಿ ಆಶ್ರಯದಾಗ ಏರ್ಪಡಿಸಿದ್ದ ಸಮಾರಂಭದಾಗ ದೀಕ್ಷೆ ತಗೊಂಡಾರ. ರುನಾಲ್ ಕೊಟಾರಿ, ರಾಹುಲ್ ಜೈನ, ನಿಸರ್ಗ ಜೈನ ಮತ್ತು ತುಷಾರ್ ಜೈನ ಸನ್ಯಾಸ ಭಗವತಿ ದೀಕ್ಷೆ ತಗೊಂಡಾರ. ಮಂದಿ ಕೆಲ್ಸಕ್ಕಂತ ಸರ್ಕಾರ ಅಧಿಕಾರಿಗಳನ್ನ ನೇಮಿಸ್ತಾರ. ಆದ್ರ ಕುಂದಗೋಳ ತಾಲೂಕಿನ ಎಲ್ಲಾ ಇಲಾಖೆದಾಗೂ ಆಯಾ ಅಧಿಕಾರಿಗಳು ಅವ್ರ ಸೀಟ್ ಮ್ಯಾಗ ಇರುವುದಿಲ್ಲ ಅಂತ ಕುಂದಗೋಳ ತಾಲೂಕಿನ ಮಂದಿ ಕಂಗಾಲಾಗ್ಯಾರ. ಅಧಿಕಾರಿಗಳು ಎಲ್ಲದಾರು, ಯಾವಾಗ ಬರ್ತಾರೋ, ಯಾವಾಗ ಹೊಕ್ಕಾರ ಅನ್ನೋದು ತಿಳಿದಂಗಾಗೈತಿ ಅಂತೇಳಿ ಸಿಟ್ಟಾಗ್ಯಾರ. ಒಂದಿಟ್ಟು ಶಾಸಕರು ಇಂಥ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರ ಚಲೋ ಆಕೈತಿ ನೋಡ್ರಿ. ಅಯೋಧ್ಯೆ ಬಾಲರಾಮನ ದರ್ಶನ ಮಾಡಾಕಂತ ಹುಬ್ಬಳ್ಳಿಯಿಂದ ನಡ್ಕೊಂತ ಹೋಗಿದ್ದ ರಾಮಭಕ್ತ ಮನೋಜ್ ಕರಕಾಟ ದರ್ಶನ ಮುಗಿಸ್ಕೊಂಡ ಇವತ್ತ ಹೊಳ್ಳಿ ರೈಲಿನ್ಯಾಗ ಹುಬ್ಬಳ್ಳಿಗೆ ಬಂದಾರ. ಇನ್ನ ಹುಬ್ಬಳ್ಳಿನಾಗಿನ ರಾಮಭಕ್ತರು ಮನೋಜ್ನನ್ನ ಸ್ವಾಗತ ಮಾಡ್ಯಾರ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸದ್ಗುರು ಸಿದ್ದಾರೂಢರ ಮಠದಾಗ ಭಕ್ತರನ್ನ ವ್ಯವಸ್ಥಿತ ರೀತಿದಾಗ ನಿರ್ವಹಣೆ ಮಾಡಾಕ ಶಿರಡಿ ಸಾಯಿಬಾಬಾ ಮಂದಿರದ ಮಾದರಿದಾಗ ಸಿದ್ದಾರೂಢರ ಮಠದಾಗೂ ಸ್ವಯಂ ಸೇವಕರನ್ನ ನೋಂದಾಯಿಸಿಕೊಳ್ಳಾಕ ಮಠದ ಟ್ರಸ್ಟ್ ನಿರ್ಧಾರ ಮಾಡೈತಿ. ಮಠದಾಗ ಸ್ವಯಂ ಸೇವಕರಾಗಿ ಸೇವೆ ಮಾಡಾರ್ಗೆ ನೋಂದಣಿ ಮಾಡ್ಕೊಳ್ಳಾಕ ಸೂಚನೆ ಕೊಟ್ಟೈತಿ. ನಿರಂತರ ಸೇವೆ 7 ದಿನ, ಜಾತ್ರಿ ಮತ್ತು ಶ್ರಾವಣ ಮಾಸದಾಗ 4 ದಿನ ನಿಗದಿ ಮಾಡೈತಿ. ಇನ್ನು ಸ್ವಯಂ ಸೇವಕರಾಗಿ ಬರಾರಿಗೆ ಮಠದಾಗ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡೈತಿ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗುಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತಿರ್ರಿ. ನಮಸ್ಕಾರ.